ಮನುಷ್ಯನನ್ನು ಕಂಡ್ರೆ ಮನುಷ್ಯನಿಗೆ ಆಗದಿರೋ ಕಾಲ ಇದು. ಹೊಡೆದ್ರೆ ನೋವಾಗುತ್ತೆ, ಕುಯ್ದ್ರೆ ರಕ್ತ ಬರುತ್ತೆ. ಅದು ಕುಯ್ಯೋನಿಗೂ ಗೊತ್ತು, ಕುಯ್ಸ್ಕೊಂಡವನಿಗೂ ಗೊತ್ತು. ಆದರೂ ಕೂಡ ತನ್ನಲ್ಲಿರುವ ವಿಕೃತವನ್ನು ಹೊರಹಾಕೋದಕ್ಕೆ ಇನ್ನೊಂದು ಜೀವವನ್ನು ಬ್ರಿಡ್ಜ್ ಮಾಡ್ಕೋತಾನೆ ಮನುಷ್ಯ. ಇದು ಕೂಡ ವಿಕೃತ ಮನಸ್ಸಿಗರ ಕತೆ. ಮನೆಯಲ್ಲಿರೋ ತನ್ನ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ಪೂಜಿಸಿ ಕಂಡೋರ್ ಮನೆ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿದ ವಿಕೃತರ ಕತೆ. ವೆಲ್ಕಮ್ ಟು ಡೆಡ್ಲಿ ಎವಿಡೆನ್ಸ್. ಅದು ನಡೆದದ್ದು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ. ಪೂರ್ತಿಯಾಗಿ ಬಳಲಿದ್ದ ಹುಡುಗಿಯೊಬ್ಬಳು ಪೊಲೀಸರ ಬಳಿ ಬಂದು ಕುಸಿದು ಬೀಳ್ತಾಳೆ. ಮೈ ತುಂಬ ಪರಿಚಿದ ಗಾಯಗಳು, ಬಟ್ಟೆಗಳು ರಕ್ತಮಯವಾಗಿತ್ತು. ನೀರು ಬೇಕು ಅನ್ನೋದು ಬಿಟ್ರೆ ಮಾತಾಡೋದಕ್ಕೂ ಕಷ್ಟಪಡ್ತಿತ್ತು ಆ ಹುಡುಗಿ. ಯಾಕಮ್ಮ, ಏನಾಯ್ತು? ಗಾಬರಿ ಆಗ್ಬಿಟ್ಟು ಹೇಳು. ಅದು ಅದು ಹೇಳು ಹೇಳು, ಏನಾಯ್ತು ಹೇಳಮ್ಮ. ಹೇಳಮ್ಮ ಮೇಲೆ ಪೊಲೀಸರು ಅವಳಿಗೆ ನೀರು ಕೊಟ್ಟು ಸಮಾಧಾನ ಪಡಿಸ್ತಾರೆ. ಆಕೆಯ ಬಳಿ ಇದ್ದ ಕಾಲೇಜ್ ಬ್ಯಾಗ್ ಅನ್ನು ಚೆಕ್ ಮಾಡಿದ ಪೊಲೀಸರಿಗೆ ಅವಳು ಲಾ ಕಾಲೇಜ್ನ ಹುಡುಗಿ ಎಂದು ಗೊತ್ತಾಗುತ್ತೆ. ಪೊಲೀಸರಿಗೆ ವಿಷಯ ಏನು ಅನ್ನೋದು ಕೂಡ ಸ್ಪಷ್ಟವಾಗದೆ ಹೋಯಿತು. ಆ ಲಾ ಕಾಲೇಜ್ನಲ್ಲಿ ಆಗಾಗ ರ್ಯಾಗಿಂಗ್ ಪ್ರಕರಣಗಳು ದಾಖಲಾಗ್ತಿತ್ತು. ಇವಳ ಈ ಪರಿಸ್ಥಿತಿಗೆ ಅದೇ ಕಾರಣವಿರಬಹುದು ಎಂದು ಸಣ್ಣ ಡೌಟ್ ಬಂತು ಪೊಲೀಸರಿಗೆ. ಆದರೆ ಆ ಹುಡುಗಿಯೇ ಬಾಯಿ ಬಿಟ್ಟು ಹೇಳುವವರೆಗೂ ಏನು ನಡೆದಿರಬಹುದು ಎಂದು ಸ್ಪಷ್ಟವಾಗಿ ಹೇಳಲು ಬರೋದಿಲ್ಲ. ಪೊಲೀಸರು ಮೊದಲಿಗೆ ಆಕೆಗೆ ಚಿಕಿತ್ಸೆ ಮಾಡಿ ಆ ಹುಡುಗಿ ನಾರ್ಮಲ್ಗೆ ಬಂದಾಗ ಅವಳು ಹೇಳಿದ ಮಾತೆಂದರೆ, ಸರ್, ಆ 3 ಜನ ನನ್ನನ್ನು ರೇಪ್ ಮಾಡಿ ನನ್ನನ್ನು ಕೊಲ್ಲಕ್ಕೆ ಬಂದರು. ಹೌದು, ಆಕೆಯ ಮೇಲೆ ಬಲಾತ್ಕಾರ ನಡೆದಿತ್ತು. ಅದು ಸಾಮೂಹಿಕ ಬಲಾತ್ಕಾರ. ವಿಕೃತ ಕಾಮಿಗಳು ಒಬ್ಬರಾದ ಮೇಲೆ ಒಬ್ಬರಂತೆ ಆಕೆಯನ್ನು ಬಲಾತ್ಕರಿಸಿದ್ರು. ಈ ಕೃತ್ಯ ಎಲ್ಲಿ ಬಯಲಿಗೆ ಬರುತ್ತೋ ಅನ್ನೋ ಗಾಬರಿಯಿಂದ ಆಕೆಯನ್ನು ಸಾಯಿಸಲು ಹೊರಟಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಸುಮಾ ಲಾ ಕಾಲೇಜ್ನ ವಿದ್ಯಾರ್ಥಿನಿಯಾಗಿದ್ಲು. ಯಾರ ಸಹವಾಸಕ್ಕೆ ಹೋಗದ ಆಕೆ ಕಾಲೇಜ್ನಲ್ಲಿ ಒಳ್ಳೆ ಹೆಸರಿತ್ತು. ಆದರೆ ಗ್ರಹಚಾರ ಅಂದೇ ಆಕೆಗೆ ಬೆನ್ನಟ್ಟಿತು. ಅದು ನವೆಂಬರ್ 13. ತನ್ನ ಪ್ರಿಯಕರನೊಂದಿಗೆ ಏಕಾಂತ ಬಯಸಿ ಸುಮಾ ಹೊರಟಿದ್ದು ಜ್ಞಾನಭಾರತಿ ಹಿಂದೆ ಇರುವ ತೋಪಿಗೆ. ಅವರು ಹೆಜ್ಜೆ ಹಾಕುತ್ತಿದ್ದಂತೆ ಹಂತಕರ ಕಣ್ಣು ಅವರನ್ನು ಫಾಲೋ ಮಾಡುತ್ತಾ ಹೋಯಿತು. ಅದಾಗಲೇ ಆ ಜೋಡಿ ತುಂಬ ಒಳ ಬಂದಿತ್ತು. ಅಲ್ಲಿ ಏನೇ ನಡೆದ್ರೂ ಯಾರಿಗೂ ಒಂದಿಂಚು ಕೂಡ ಗೊತ್ತಾಗದ ನಿರ್ಜನ ಪ್ರದೇಶ ಅದು. ಹಂತಕರಿಗೆ ಬೇಕಿದ್ದುದು ಕೂಡ ಅದೇ. ದಿನ ಕಲರ್ ಹುಡುಗಿರನ್ನ ನೋಡಿ ಜೊಲ್ಲು ಸುರಿಸ್ತಿದ್ದವ್ರಿಗೆ ಮೃಷ್ಟಾನ್ನ ಭೋಜನ ಸಿಕ್ಕಿದ ಅಂತಾಯ್ತು. ನಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ಮುಂದೆ ಅದೇನಾಗುತ್ತಾ ಆಗ್ಲಿ ಅನ್ನೋ ಅಸಡ್ಡೆ ಅವರಲ್ಲಿ ಬಂದುಬಿಟ್ಟಿತ್ತು. ಹುಡುಗಿ ಸಖತ್ತಾಗಿದೆ ಕಣ, ಕಾಲೇಜ್ ಹುಡುಗಿ, ಹೋಗೋಣ ನೋಡಿ, ಏನಾರು ಎತ್ತಕೊಂಡು ಹೋಗೋಣ ನೋಡು. ಬೇಡ ಕಣ್ರೋ, ಪೊಲೀಸ್ ಕೇಸ್ ಆದ್ರೆ ಗೊತ್ತಲ್ಲ. ಯಾವ ಪೊಲೀಸು? ಬೇಡ ಕಣ್ರೋ, ಪೊಲೀಸ್ ಕೇಸ್ ಬೇಡ. ಕಿತ್ತಾಕಲ್ಲ, ಬರ ಅವ್ರು ಕಿತ್ತಾಕ ನಾವು ನೋಡಿಲ್ಲ. ಬಾ, ಇಲ್ಲ ಐತೆ. ಕಾಕಿ ಏನ್ ಕಿತ್ಕೋತಾನೆ ಅಂದಿದ್ದ ಅವನು. ಆದ್ರೆ ಮುಂದೆ ಕಿತ್ತು ಗುಡ್ಡೆ ಹಾಕೋರು ಅವರೇ ಅಂತ ಅವ್ರಿಗೆ ಗೊತ್ತಾಗದೆ ಹೋಯ್ತು. ಅವರು ಈ ಜೋಡಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೇ ಮೊದಲು ಮಾಡಿದ ಕೆಲಸ ಅಂದ್ರೆ ಸುಮಾಳ ಪ್ರಿಯಕರನನ್ನು ಹೊಡೆದು ಪ್ರಜ್ಞೆ ತಪ್ಪಿಸಿದ್ದು. ಆತ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ಒಂದೇ ಏಟಿಗೆ ನೆಲ ಕಚ್ಚಿಬಿಟ್ಟ.
ನಂತರ ಆಕೆಯನ್ನು ಎಳೆದು ಒಂದು ಪೊದೆಗೆ ತಳ್ಳಿ ಒಬ್ಬರಾದ ಮೇಲೊಬ್ಬರಂತೆ ಆಕೆಯ ಮೇಲೆ ಬಿದ್ದು ಬಲಾತ್ಕಾರ ಮಾಡಿದ್ರು. ತಮ್ಮ ಅಷ್ಟು ದಿನದ ವಿಕಾರತೆಯನ್ನು ಹೊರಹಾಕಿಬಿಟ್ರು. ಇಷ್ಟಕ್ಕೆ ಸುಮ್ಮನಾಗದ ಅವರು ಆ ಹುಡುಗಿಯ ಮೇಲೆ ಕಲ್ಲನ್ನೆತ್ತಾಕಿ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ಆ ಹುಡುಗಿ ಅವರಿಂದ ತಪ್ಪಿಸ್ಕೊಂಡು ಪೊಲೀಸರ ಬಳಿ ಹೋಗ್ತಾಳೆ. ಇಷ್ಟಕ್ಕೂ ಮುಂದೆ ಏನಾಯ್ತು, ಆ ಮೂವರು ಯಾರು, ಪೊಲೀಸ್ನವರು ಅವ್ರನ್ನ ಯಾವ ರೀತಿ ಬಂಧಿಸಿದ್ರು, ಇದೆಲ್ಲ ಹೇಳ್ತೀವಿ ಒಂದು ವಿರಾಮದ ನಂತರ. ಅವ್ರೇನಾದರೂ ತೋರಿಸಿದ್ರೆ ನಿಂಗೆ ಗುರ್ತಿಡಿದ್ಯಾ? ಸರ್ ಅವ್ರ ಫೇಸ್ ನಾನು ಸರಿಯಾಗಿ ನೋಡಿಲ್ಲ, ಬಟ್ ಸೈಡಿಂದ ನೋಡಿದ್ದೀನಿ. ಮತ್ತು ಅವ್ರ ಕೈಯಲ್ಲಿ ಮಚ್ಚಿತ್ತು ಸರ್. ಮಚ್ಚು